ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ತಿಳಿಸುತ್ತಾ, ಮೊದಲಿಗೆ PSSM ನಿರ್ದೇಶಕರಾದ ಸುಭಾಷ್ ಪತ್ರಿಜಿಯವರಿಗೆ ಕೋಟಿ ಕೋಟಿ ನಮನಗಳನ್ನು ತಿಳಿಸುತ್ತಾ, ನಾನು ಮೇ 2 ಧ್ಯಾನದ ಪ್ರಪಂಚಕ್ಕೆ ಬಂದೆ. ಅದಕ್ಕೆ ಮೊದಲು ತುಂಬ ಆರೋಗ್ಯವನ್ನು ಕೆಡಿಸ್ಕೊಂಡು ಒಟ್ಟು ಎನರ್ಜಿಗೆ 3 ಮಾತ್ರೆ, ನರದೌರ್ಬಲ್ಯಕ್ಕೆ 3 ಮಾತ್ರೆ ಮತ್ತು ನಿದ್ದೆ ಮಾಡಲಿಕ್ಕೆ 2 ಮಾತ್ರೆ ತಗೊತಿದ್ದೆ. ಒಟ್ಟು 8 ಮಾತ್ರೆ ತಗೊತಿದ್ದೆ. ಡಾಕ್ಟ್ರು ಹೇಳಿದರು, ನೀನು 3 ವರ್ಷ ಒಂದು ಕೋರ್ಸ್ ಮುಗಿಸ್ಬೇಕು ಅಂತ ಹೇಳಿದರು. ನನಗೆ ಒಂದು ಆಲೋಚನೆ ಬಂತು, 3 ವರ್ಷ ನಾನು 8 ಮಾತ್ರೆ ಕುಡಿದಾಗ ನನ್ನ ಆರೋಗ್ಯ ಸ್ಥಿತಿ ಏನು ಅಂತ ಹೇಳಿಬಿಟ್ಟು ನಾನು ಹುಡುಕಾಡ್ತಾ ಇದ್ದೆ. ಯಾವ ಥರ ನಿದ್ದೆ ಮಾಡೋದು, ನಿದ್ದೆ ಬರ್ತಿಲ್ಲ, ಹುಡುಕಾಡ್ತಾ ಇದ್ದೆ. ಯೂಟ್ಯೂಬ್ಗೆಲ್ಲ ಸರ್ಚ್ ಮಾಡೋದು, ಯೋಗವನದಲ್ಲಿ ನಿದ್ದೆ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಸರ್ಚ್ ಮಾಡೋದು. ಈ ಥರ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡೋದು. ಅವರೆಲ್ಲ ಹೇಳ್ತಿದ್ರು, ನೀನು ಹಂಗೇ ಇರಪ್ಪ, ನಿದ್ದೆ ಬರುತ್ತೆ ಅಂತ ಹೇಳ್ತಿದ್ರು. ಬಟ್ ಆದರೆ ಮೇ 2ನೇ ತಾರೀಕು ನನಗೆ ಈ ಧ್ಯಾನ ಪ್ರಪಂಚದ ಬಾಗಿಲು ಲಾಕ್ಡೌನಲ್ಲಿ ಲಾಕ್ ತೆರೀತು. ನನ್ನ ಜೀವನದಲ್ಲಿ ಲಾಕ್ ತೆರೀತು. ನಾನು ಮೇ 2ನೇ ತಾರೀಕು ಮೆಡಿಟೇಷನ್ಗೆ ಬಂದ ಮೇಲೆ ನನ್ನ ಒಂದು ಜೀವನ ಶೈಲಿ ಬಹಳ ಉನ್ನತ ಮಟ್ಟದಲ್ಲಿ ಬದಲಾವಣೆ ಆಯಿತು. ಯಾವ ಥರ ಬದಲಾವಣೆ ಆಯಿತು ಅಂತಂದರೆ, ಒಂದೇ ತಿಂಗಳಲ್ಲಿ ಹೇಗೂ ನಿದ್ದೆ ಬರ್ತಿಲ್ಲ. ಮಾಸ್ಟರ್ಸ್ ಹೇಳಿದ್ರು, ನೀನು ನಿದ್ದೆ ಬರ್ದಿದ್ದರೆ ನೀನು ಅದೃಷ್ಟ ಮಾಡಿದ್ಯಪ್ಪ, ನೀನು ಮೆಡಿಟೇಷನ್ ಮಾಡು, ಡೀಪ್ ಮೆಡಿಟೇಷನ್ ಮಾಡು ಅಂತ ಹೇಳಿದ್ರು. ಆಗ ನಾನೇನು ಮಾಡಿದೆ, ನೈಟು ಹೆಂಗೂ ನಿದ್ದೆ ಬರಲ್ಲ ಅಂದ್ಬಿಟ್ಟು 8 ರಿಂದ 9 ಅವರು ಮೆಡಿಟೇಷನ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಆ 8 ರಿಂದ 9 ಅವರು ನಾನು 15 ದಿವಸ ನಿದ್ದೆ ಮಾಡಲಿಲ್ಲ. ಕೊನೆಗೆ ಒಂದೇ ತಿಂಗಳಲ್ಲಿ ಆಶ್ಚರ್ಯ ಆಗ್ಬೋದು ನನ್ನ ಆತ್ಮಬಂಧುಗಳೇ, 8 ಮಾತ್ರೆ ಬಿಟ್ಟೆ. 8 ಮಾತ್ರೆ ಬಿಟ್ಟು ನಾನು ಈ ಮೆಡಿಟೇಷನಿಂದ ಬಹಳ ಅನುಭವ ಇದೆ, ಏಕಾಗ್ರತೆ ಇದೆ, ಒಳ್ಳೆಯ ಆರೋಗ್ಯ ಇದೆ, ನೆಮ್ಮದಿ ಇದೆ. ನಾವು ಪ್ರಪಂಚದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಬಹಳ ಪಾಸಿಟಿವ್ ಆಗಿ ನನಗೆ ಕಾಣಿಸ್ತಾ ಇದೆ. ಬಹಳ ಅದ್ಭುತವಾದ ಜೀವನ ನಾನು ನಡೆಸ್ಕೊಳ್ಳಿಕ್ಕೆ ಬಂದೆ. ಈ ಒಂದು ಧ್ಯಾನದ ಮಾರ್ಗದರ್ಶಕರಾಗಿ ಬೆಂಗಳೂರಿಂದ ಭಾಗ್ಯಮ್ಮ ಮೇಡಮ್ ಅವರು ಬಂದರು. ಅವರು ನನಗೆ ಸಣ್ಣ ಪುಟ್ಟ ನನ್ನ ಮುಂದೆ ಓಡಾಡ್ತಾ ಇರ್ತಕ್ಕಂಥ ಆಧ್ಯಾತ್ಮಿಕ, ಅಂದರೆ ನನ್ನ ಕಣ್ಣಿನ ಹಿಂದೆ ಪರದೆಯಲ್ಲಿ ನಡೀತಾ ಇರ್ತಕ್ಕಂಥ ಆಧ್ಯಾತ್ಮಿಕ ದೃಶ್ಯಗಳನ್ನು, ಆಧ್ಯಾತ್ಮಿಕ ತಿಳುವಳಿಕೆಯನ್ನು ಆಗಿಂದ ಆಗಲೇ ಎಚ್ಚರಿಕೆ ಕೊಟ್ಟು ನನಗೆ ಮನವರಿಕೆ ಮಾಡಿಕೊಟ್ರು. ಆ ಗ್ರೇಟ್ ಮಾಸ್ಟರ್ಗೆ, ಆ ಒಂದು ಆತ್ಮ ಬಂಧುವಿಗೆ ಕೋಟಿ ಕೋಟಿ ನಮನಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಅವರಿಂದ ನೀನು 2 ದಿವಸ ಪಿರಮಿಡ್ಗೆ ಹೋಗು, ಪಿರಮಿಡ್ ದರ್ಶನ ಮಾಡ್ಕೊಂಡು ಬಾ, ಪಿರಮಿಡಲ್ಲಿ ಧ್ಯಾನ ಮಾಡ್ಕೊಂಡು ಬಾ, ನಿನ್ನ ಉನ್ನತವಾದ ಶೈಲಿ ಮತ್ತು ಉನ್ನತ ಶಿಖರಕ್ಕೆ ಹೇರ್ತದೆ ಅಂತ ಹೇಳಿದರು. ಹಾಗೆ ನಾನು ಪಿರಮಿಡ್ಗೆ ಬಂದೆ. ಮತ್ತು ಈಗ ಪಿರಮಿಡಲ್ಲಿ ಪತ್ರಿಜಿಯವರ ದರ್ಶನ ಮತ್ತು ಓಶೋ ಅವರು ನಿಮ್ಮ ಉತ್ತರಗಳಿಗೆ ನನ್ನ ಪ್ರಶ್ನೆ, ಅದು ಒಂದು ಯೋಗಿಯ ಆತ್ಮಕಥೆ, ಮತ್ತು ಅನನ್ಯ ಸನ್ಯಾಸಿ, ನೀನೇ ಸನ್ಯಾಸಿ, ಮುಖ್ಯವಾಗಿ ಭಗವದ್ಗೀತೆ ಮತ್ತು ಸೀತಾಯಣ, ಇಂಥ ಎಲ್ಲ ಒಂದು ಪುಸ್ತಕಗಳನ್ನು ಓದಿ ನಾನು ನೀನು ಯಾರು ಅಂತಕ್ಕಂಥ ಸಂದೇಶವನ್ನು ನಾನು ಧ್ಯಾನ ಮಾಡ್ತಾ ನನ್ನಲ್ಲೇ ಜ್ಞಾನದ ಒಂದು ಕೀ ಲಾಕ್ ತೆರೀತು. ಆಗ ನಾನು ತುಂಬಾ ಅದಕ್ಕಿಂತ ಮುಂಚೆ, ಅಂದರೆ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ನಾನು ಹೆಚ್ಚು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸ್ತಾ ಇದ್ದೆ. ವಿಭೂತಿ ಇಡ್ತಕ್ಕಂಥದ್ದು ಮತ್ತು ದೇವರ ಆರಾಧನೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಎಲ್ಲ ಮಾಡ್ತಿದ್ದೆ. ಹೇಗೋ ಏನೋ ನನಗೆ ಗೊತ್ತಿಲ್ಲದೆ, ನನ್ನ ಮನವರಿಕೆಗೆ ತೋಚಿದೆ, ಆಟೋಮೆಟಿಕ್ಕಾಗಿ ನನ್ನ ದೇಹದ ಅಂಗಾಂಗಗಳು ಪೂಜಾ ಕೈಂಕರ್ಯವನ್ನು ಬಿಟ್ಬಿಡ್ತು. ನನಗೆ ಯೋಚನೆ ಇಲ್ಲ ಯಾವ ಥರ ಬಿಡ್ತು ಅಂತ. ಆಗಿಂದ ನಾನೇ ದೇವರು, ನನ್ನಿಂದನೇ ಜಗತ್ತು ಹುಟ್ಟಿತು, ನೀನು ಯಾರು ಅಂತಕ್ಕಂಥ ಸಂದೇಶಗಳನ್ನು ಬಹಳ ಕ್ಲಾರಿಟಿಯಾಗಿ ನನಗೆ ಕೊಡ್ತು. ಆಗಿಂದ ದಿನಕ್ಕೆ 4 ಗಂಟೆಗಳ ವರೆಗೂ ನಾನು ಧ್ಯಾನ ಮಾಡ್ತಿದ್ದೀನಿ. ನನ್ನ ಮನೆಯಲ್ಲೂ ಧ್ಯಾನ ಮಾಡ್ತಾ ಇದ್ದಾರೆ. ಮತ್ತು ನನ್ನ ಕೊಲಿಗೂ ನಾನು ಧ್ಯಾನ ಹೇಳ್ಕೊಟ್ಟಿದ್ದೀನಿ. ಅವ್ರಿಗೂ ಮೈಗ್ರೇನ್ ಇತ್ತು. ಚೆನ್ನಾಗಿಂದ ಡಾಕ್ಟ್ರು ಬಂದು ನೋಡ್ತಿದ್ರು. ಅವ್ರಿಗೆ ಮೆಡಿಟೇಷನ್ 15 ದಿವಸ, 1 ದಿವಸ ಸ್ಕೂಲ್ಗೆ ಹೋಗಿ ಹೇಳ್ಕೊಟ್ಟೆ. ಅವರು ಇದಕ್ಕಿದ್ದಾಗೆ ಅದನ್ನು ನಂಬಿ ಆತ್ಮ ಸ್ಫೂರ್ತಿಯಾಗಿ ತಗೊಂಡು ಧ್ಯಾನ ಮಾಡ್ತಾ ಇದ್ದಾಗ ಅವ್ರಿಗೆ ಮೈಗ್ರೇನ್ ಹೊರಟಾಯಿತು. 21 ದಿನಗಳ ಆದಮೇಲೆ ನನಗೆ ಕಾಲ್ ಮಾಡಿ, ಸರ್ ನಿಮಗೆ ಯಾವ ರೀತಿ ನಾನು ಕೃತಜ್ಞತೆ ಸಲ್ಲಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನನಗೆ ಮೈಗ್ರೇನ್ ತುಂಬ ಬದಲಾವಣೆ ಆಗಿದೆ, ಎಷ್ಟು ಅದ್ಭುತವಾದ ಶಕ್ತಿ ಇದೆ ಸರ್ ನಮ್ಮಲ್ಲೇ, ಸಮಯದ ಕೊರತೆ ಇಲ್ಲ, ಹಣದ ವೆಚ್ಚ ಇಲ್ಲ, ಏನೂ ಇಲ್ಲ, ಇರ್ತಕ್ಕಂತಹ ಜಾಗದಲ್ಲೇ ನಾವು
ನಾವು ಯಾರು ಅಂತಕ್ಕಂಥ ಸಂದೇಶವನ್ನು ನಾವೇ ಸ್ವತಃ ಕೂತ್ಕೊಂಡು ನನ್ನೊಳಗೆ ಇನ್ನರ್ ಜರ್ನಿಯಾಗಿ ನೋಡ್ತಾ ಇದ್ದಾಗ ಆಗ ನನಗೆ ಗೊತ್ತಾಯಿತು ನಾನು ಯಾರು ಅಂತೇಳಿ ಅವ್ರು ನನಗೆ ಫೋನ್ ಮಾಡಿದಾಗ ನನಗೆ, ಮೇಡಮ್ ನೀವು ಇನ್ನೂ ಉನ್ನತವಾದ ಧ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ, ಹೆಚ್ಚು ಸಮಯದಲ್ಲಿ ನೀವು ಧ್ಯಾನ ಮಾಡಿದಾಗ ನಿಮಗೆ ಇನ್ನೂ ಅದ್ಭುತವಾದ ಸಂದೇಶಗಳು ನಿಮ್ಗೆ ಸಿಗುತ್ತೆ, ನಿಮಗೆ ನೀವೇ ಗುರುಗಳಂತ ಗೊತ್ತಾಗತ್ತೆ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ದಾಗ ಅವ್ರು ನನ್ನ ಮಾತನ್ನು ನಂಬಿ ಈಗಲೂ ಮೆಡಿಟೇಷನ್ ಮಾಡ್ತಾರೆ ಸಹ. ನಾನು ಅಷ್ಟೇ ಬಹಳ ಭಕ್ತಿಪೂರ್ವಕವಾಗಿ ಅಂಕಿತ ಮನೋಭಾವದಿಂದ ನಾನು ನನ್ನಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇನೆ. ಆ ಪ್ರಯಾಣ ಬೆಳೆಸೋದ್ರಿಂದ ನನಗೆ ಬಹಳ ಅದ್ಭುತವಾದ ಅನುಭವಗಳಾಗ್ತಾ ಇದ್ದಾವೆ. ಮಾಸ್ಟರ್ಸ್, ನಿಮಗೆ ಹೇಳ್ತಕ್ಕಂಥದ್ದು ನನ್ನ ಒಂದು ಕೋರಿಕೆ ಏನಂತಂದರೆ, ನನಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ಒಂದು ಧ್ಯಾನದಿಂದ ನಾವು ಯಾರು ಅಂತಕ್ಕಂಥ ಮನವರಿಕೆ ಆಗುತ್ತೆ. ಇಷ್ಟು ದಿವಸ ಮನವರಿಕೆ ಇಲ್ಲದೆ ಎಲ್ಲ ಕೈಂಕರ್ಯಗಳಲ್ಲಿ ನಾವು ಭಾಗವಹಿಸಿದ್ವಿ. ಮನವರಿಕೆ ಆಗಿ ನಾವು ಕಾರ್ಯಕ್ರಮಗಳನ್ನು ಭಾಗವಹಿಸಿದಾಗ, ಭಕ್ತಿಪೂರ್ವಕವಾಗಿ ಭಾಗವಹಿಸಿದಾಗ ಆಗ ಗೊತ್ತಾಗತ್ತೆ ನಾವು ಯಾರು ಅಂತ ಗೊತ್ತಾಗತ್ತೆ. ದಯವಿಟ್ಟು ಈ ಒಂದು ಕನ್ನಡ PMC ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಡೈಲಿ PMC ಚಾನಲನ್ನು ನೋಡಿ, ಡೈಲಿ ಪತ್ರಿಜಿಯವರ ನಡೆದಾಡುವ ದೇವರು, ಕಲಿಯುಗದ ನಡೆದಾಡುವ ದೇವರು ಕೊಟ್ಟಿರ್ತಕ್ಕಂತಹ ಗಿಫ್ಟ್ ಆನಾಪಾನಸತಿ ಧ್ಯಾನವನ್ನು ಮಾಡಿ ಅಂತ ಹೇಳ್ತಾ, ಈ ಒಂದು 2 ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ PMC ಚಾನಲ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಗೌರವಪೂರ್ವಕವಾಗಿ ಆತ್ಮಾಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.